ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಇಂಡಸ್ಟ್ರಿಯಲ್ ವಿಸಿಟ್ ಎಲ್ಲಪ್ಪ ಅಂದರೆ ವಾಟರ್ ಪ್ಯೂರಿಫಿಕೇಷನ್. ಸೊ ನಾವು ಕುಡಿತೀವಲ್ವ ಆ ವಾಟರ್ ಪ್ಯೂರಿಫಿಕೇಷನ್. ಇದು ನಮ್ಮ ಕಾಲೇಜಿಂದ 30 ಮಿನಿಟ್ಸ್ ವಾಕೇಬಲೇ ಇದೆ. ಮಾರ್ನಿಂಗೆ ನಮ್ಮ ಕ್ಲಾಸ್ ಅವ್ರು ಎಲ್ಲರೂ ಬಂದುಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು, ಎಲ್ಲರೂ ಬರಲಿ ಅಂದ್ಬಿಟ್ಟು. ಸೊ ನಾವು ಬಂದಂಗೆ ಎಲ್ಲರೂ ಮಾತಾಡಿಕೊಂಡು ಅಟೆಂಡೆನ್ಸ್ ಎಲ್ಲ ತಗೊಂಡು ಅದಾದಮೇಲೆ ಅಲ್ಲಿದು ಹೆಡ್ ಯಾರು ಇರ್ತಾರೆ ಅವ್ರು ಬಂದರು, ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಹೇಗೆ ಎಲ್ಲ ವಾಟರ್ನ ಪ್ಯೂರಿಫೈ ಮಾಡ್ತಾರೆ ಇಲ್ಲಿ ಅಂತ. ಆ್ಯಕ್ಚುಲಿ ನಮಗೆ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇದೆ, ನಾವು ಆಲ್ರೆಡಿ ಓದಿದ್ದೀವಿ. ಬಟ್ ಕಣ್ಣಾರೆ ನೋಡೋಕ್ಕೆ ಇಂಡಸ್ಟ್ರಿಯಲ್ ವಿಸಿಟಿಗೆ ಬಂದಿದ್ವಿ ಅಷ್ಟೇ. ಇದೆಲ್ಲ ಫ್ರೆಶ್ ವಾಟರೇ ನೋಡಿ, ಕುಡಿಬೋದು. ಇದು ಮೈಸೂರಲ್ಲಿ ಅರ್ಧ ಜಾಗಕ್ಕೆ ಹೋಗುತ್ತೆ. ಮತ್ತು ಇದು ಯಾವ ಥರ ಪ್ಯೂರಿಫಿಕೇಷನ್ ಮಾಡ್ತಾರೆ ಅನ್ನೋಕ್ಕೆ ಸ್ಯಾಂಪಲ್ ಇಟ್ಟಿದ್ದರು. ಅಂದರೆ ವಾಟರ್ ಬೆಡ್ಸ್ ಮಾಡಿರ್ತಾರೆ, ಕೆಳಗೆಲ್ಲ ದಪ್ಪ ದಪ್ಪ ಕಲ್ಲು, ಮೇಲೆ ಸಣ್ಣ ಸಣ್ಣ ಕಲ್ಲು, ಆಮೇಲೆ ಮರಳು, ಈ ಥರ ಹಾಕಿ ಪ್ಯೂರಿಫೈ ಮಾಡ್ತಾರೆ. ಇದನ್ನ ನೋಡಿಕೊಂಡು ವಾಪಸ್ ಮನೆಗೆ ಬಂದೆ. ಬರುತ್ತೆ ಚಾಕ್ಲೇಟು, ಮೊಸರು ಪ್ಯಾಕೆಟ್ ತೊಗೊಬಂದೆ. ಹಾಗೆಯೇ ಬಿಗ್ ಬಾಸ್ಕೆಟಲ್ಲಿ ಆಫರ್ ಇತ್ತಾಯ್ತಾ, ಹಾಗಾಗಿ ಆರ್ಡ್ರ್ ಮಾಡಿದೆ. ಪುದೀನ ಮತ್ತು ಸ್ವೀಟ್ ಪೊಟೇಟೊ ಆ್ಯಂಡ್ ಗಾರ್ಲಿಕ್ ಮತ್ತು 30 ರುಪೀಸ್ಗೆ 400 ಗ್ರಾಮ್ ಚಿಕನ್ ನೆಕ್ ಪೀಸ್ ಇತ್ತು. ಸೊ ಅದನ್ನೂ ಆರ್ಡ್ರ್ ಮಾಡಿಕೊಂಡೆ. ಇದನ್ನು ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದಕ್ಕೆ ಫಸ್ಟ್ ಬಾಣಲಿಗೆ ಪೆಪ್ಪರ್ ಮತ್ತು ಜೀರಾ ಮತ್ತು ಸೋನ್ಪು ಮತ್ತು 2 ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡೋಣ ಅಂತ ಹೋದೆ ಗೈಸ್. ಅಷ್ಟೊತ್ತಿಗೆ ಗ್ಯಾಸೇ ಖಾಲಿ ಆಯಿತು ನಂದು. ಸೊ ಗ್ಯಾಸ್ ತರೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂದ್ಬಿಟ್ಟು ಅದಕ್ಕೆ ಸಾಲ್ಟ್, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ಅಷ್ಟೊತ್ತಿಗೆ ಗ್ಯಾಸ್ ಸಿಕ್ತು ಸಂಜೆ. ಆಮೇಲೆ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡೆ ಮಸಾಲಾನ. ಅದಾದಮೇಲೆ ಒಂದು ಬಾಣಲಿಗೆ ಆಯಿಲ್ ಪೋರ್ ಮಾಡಿ ಅದಕ್ಕೆ ಗಾರ್ಲಿಕ್ ಮತ್ತು ಕರಿ ಲೀವ್ಸ್ ಮತ್ತು ಆನಿಯನ್ ಮತ್ತು ಚಿಲ್ಲಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಅದಾದಮೇಲೆ ಮ್ಯಾರಿನೇಟ್ ಆಗಿರೋ ಚಿಕನ್ ಪೀಸಸ್ ಏನಿದೆ ನೆಕ್ ಪೀಸಸ್ ಅದನ್ನು ಫ್ರೈ ಮಾಡಿಕೊಂಡೆ ಆಯಿಲಲ್ಲಿ. ಸ್ವಲ್ಪ ಹೊತ್ತಾದಮೇಲೆ ಸಾಲ್ಟ್ ಆ್ಯಡ್ ಮಾಡಿದೆ. ಅದಾದಮೇಲೆ ಗ್ರೈಂಡ್ ಮಾಡಿರೋಂತಹ ಪುಡಿನ ಹಾಕ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಗೈಸ್. 4 ಚಿಕನ್ ನೆಕ್ ಪೀಸ್ ಎತ್ತಿಟ್ಕೊಂಡಿದ್ದೆ ಸೂಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಫಸ್ಟ್ ಟೈಮ್. ಆಮೇಲೆ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಸ್ಪೈಸಸ್ ಎಲ್ಲ ಹಾಕಿ ಚಿಕನ್ ಪೀಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಕಡೆ ಗ್ರೈಂಡರಿಗೆ ಪುದೀನ, ಚಿಲ್ಲಿ, ಆನಿಯನ್, ಗಾರ್ಲಿಕ್, ಜಿಂಜರ್ ಇದಿಷ್ಟನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ. ಈ ಫ್ರೈ ಆಗಿರೋಂತಹ ಚಿಕನ್ನಿಗೆ ಆ ಮಸಾಲೆನೆಲ್ಲ ಹಾಕಿ ಸಾಲ್ಟ್ ಮತ್ತು ನಾನು ರೆಡಿ ಮಾಡಿರೋ ಪೆಪ್ಪರ್ ಮಸಾಲ ಸ್ವಲ್ಪ ವಾಟರ್ ಪೋರ್ ಮಾಡಿ 4 to 5 ವಿಸಿಲ್ ಹೊಡ್ಕೊಂಡೆ. ಅದಾದಮೇಲೆ ಸಖತ್ತಾಗಿತ್ತು. ಈ ಸೂಪಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಕೊಂಡೆ. ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ದಂಗೆ ಟೇಸ್ಟ್ ಅಂತೂ ಸಖತ್ತಾಗಿ ಚೇಂಜ್ ಆಯಿತು. ಮತ್ತು ಪುದೀನ ಅದ್ರ ಸ್ಮೆಲ್ಲು ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಸೂಪು. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ನೈಟ್ ಪೆಪ್ಪರ್ ಫ್ರೈ ಕರ್ಡ್ ತಿಂದೆ.